ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಮಪ್ರ ಲಾಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ತೊಗರಿಬೇಳೆನ ಚೆನ್ನಾಗಿ 3-4 ಸರಿ ತೊಳೆದ್ಬಿಟ್ಟು ನೆನೆಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ತರಕಾರಿ ನಾನು ಒಂದು ಆಲೂಗಡ್ಡೆ, ಒಂದು ಟೊಮ್ಯಾಟೊ ಮತ್ತು 4-5 ಬೀನ್ಸು ಮತ್ತು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಸಣ್ಣ ಮಾಡ್ಬೇಕಂತೇನಿಲ್ಲ, ಒಂದರಲ್ಲಿ 2-3 ಭಾಗ ಮಾಡಿ ಇಟ್ಕೋಬೋದು. ಈ ಥರ ನೀವು ತೊಗರಿಬೇಳೆನ ತೊಳೆದು ಇಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗಂಗಿಲ್ಲ. ಸಡನ್ನಾಗಿ ಮಾಡ್ತೇವಲ್ಲ ತೊಗರಿಬೇಳೆ ಸಾಂಬಾರು, ಅದು ಗ್ಯಾಸ್ಟ್ರಿಕ್ ಆಗುತ್ತೆ ನಿಮಗೆ ಬೇಗ. ಇವಾಗ ನಾನಿಲ್ಲಿ ಒಂದು ಆಲೂಗಡ್ಡೆ ಏನು ತರಕಾರಿ ತೊಗೊಂಡಿರ್ತೇವಲ್ಲ ಅದನ್ನೆಲ್ಲನೂ ಇವಾಗ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ತೊಗರಿಬೇಳೆ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿರ್ತೀನಿ. ಅದಕ್ಕೆ ನೀವು 2 ಕಪ್ಪಷ್ಟು ನೀರು ಹಾಕ್ಕೋಬೇಕು. 1 ಕಪ್ಪಿಗೆ 1 ಕಪ್ ಕರೆಕ್ಟ್ ಅಳತೆ ತೊಗರಿಬೇಳೆ ಮಾತ್ರ ಇದ್ದರೆ, ಇಲ್ಲಿ ನಾನು ತರಕಾರಿ ಹಾಕ್ತಾಯಿದ್ದೀನಲ್ಲ ಅದ್ರ ಸಲುವಾಗಿ 2 ಅಳತೆನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಾವೇನು ಇಟ್ಕೊತಿರ್ತೀವಲ್ಲ ಎಲ್ಲ ತರಕಾರಿನೂ ಇದಕ್ಕೆ ಕುಕ್ಕರ್ಗೆ ಇವಾಗ ಹಾಕ್ಕೊಳ್ಳೋಣ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಈಸಿ ಇರುತ್ತೆ. ಯಾರು ತರಕಾರಿ ತಿನ್ನಲ್ಲ ಅವ್ರಿಗೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ. ಮತ್ತು ಹೆಲ್ದಿ ಫುಡ್ ಆಗಿರುತ್ತೆ. ಆ ತರಕಾರಿ ಎಲ್ಲ ತಿನ್ನಬೇಕು ಅಂತಾರೆ. ಇವಾಗಿನ ಮಕ್ಕಳು ಅಷ್ಟೊಂದು ತಿನ್ನಲ್ಲ ತರಕಾರಿ ಎಲ್ಲ. ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿಲಿ ನಾನು 5 ವಿಸಿಲ್ ಹೊಡಿಸ್ತಾ ಇದ್ದೀನಿ. ಇವಾಗ 5 ವಿಸಿಲ್ ಹೊಡಿಸಿದ್ರೇ ನುಣ್ಣಗಾಗೋದು, ಚೆನ್ನಾಗಾಗೋದು. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಸ್ವಲ್ಪ 10 ನಿಮಿಷ ಬಿಡಬೇಕು. 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದರೆ ಈಗ ಈ ಥರ ಆಗಿದೆ. ಸೊ ಫುಲ್ ಎಲ್ಲ ನುಣ್ಣಗಾಗಿದೆ, ಬೆಂದೋಗ್ಬಿಟ್ಟಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಹಾಕಬೇಕು. ಚಟಪಟ ಅಂತ ಸಿಡಿಬೇಕದು. ಮತ್ತು ಇವಾಗ ಇಲ್ಲಿ ಚಿಟಿಗೆ ಅರಿಶಿಣನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ 4-5 ಬೆಳ್ಳುಳ್ಳಿನ ಜಜ್ಜಿಕ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಸಾಂಬಾರು ಪೌಡರ್ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪು. ಮತ್ತು ನೀವು ಇಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಇದು ತಿರುವಾಡಬೇಕು. ತರಕಾರಿ ಸಾಂಬಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇಲ್ಲನೇ ಇದೇ ಥರ ಮಾಡೋದು. ಫಸ್ಟ್ ಟೈಮ್ ಮಾಡಿದ್ದು ಸಖತ್ತಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಇವಾಗ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ಸೈಡಲ್ಲಿ ನಾವು ತರಕಾರಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಗ್ಲಾಸ್ ಬೇಕು ನೀರು ನೋಡಿ ಹಾಕ್ಕೋಬೇಕು. 4-5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಒಂದು 10-15 ನಿಮಿಷ ಕುದಿದ್ರೆ ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಟ್ರೈ ಮಾಡಿ ಒಮ್ಮೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.